ನಾರಾಯಣ ನಾರಾಯಣ. ದೇವ ಋಷಿ ನಾರದರಿಗೆ ಪ್ರಣಾಮಗಳು. ದೇವತೆಗಳಿಗೆ ಶುಭವಾಗಲಿ. ವಿಜಯೀ ಭವ, ವಿಜಯೀ ಭವ. ನಾರದರೇ, ಆಸೀನರಾಗಿ. ಇದೇನು ನಾರದರೇ, ಇಂದು ನಿಮ್ಮ ಅನುಗ್ರಹ ವಿಚಿತ್ರವಾಗಿದೆಯಲ್ಲ. ನಾವೀಗ ಯಾರ ಮೇಲೆ ವಿಜಯ ಸಾಧಿಸಬೇಕಾಗಿದೆ? ಇನ್ಯಾರ ಮೇಲೆ? ಅನುಗಾಲವು ನಿಮ್ಮನ್ನು ಕಾಡುವ ವೈರಿಗಳೆಂದರೆ ಅಸುರರಲ್ಲವೇ? ಅವರ ಮೇಲೆ ತಾನೇ ನೀವು ವಿಜಯ ಸಾಧಿಸಬೇಕು. ನಾರದರೇ, ಈಗ ನಮ್ಮನ್ನು ಕಾಡಲು ಯಾವ ಅಸುರರಿದ್ದಾರೆ? ರಾಮಾವತಾರದಲ್ಲಿ ಶ್ರೀಮನ್ನಾರಾಯಣನು ಎಲ್ಲಾ ಅಸುರರನ್ನು ಸಂಹರಿಸಿದನಲ್ಲ. ದೇವೇಂದ್ರ, ನೀವೆಲ್ಲ ಇನ್ನು ತ್ರೇತಾಯುಗದಲ್ಲಿ ಇರುವಿರಾ? ಒಂದು ಸಾರಿ ನಿಮ್ಮ ದಿವ್ಯ ದೃಷ್ಟಿಯನ್ನು ತೆರೆದು ನೋಡಿ. ರಾಮಾವತಾರದಲ್ಲಿ ಸಂಹಾರಗೊಂಡ ರಾಕ್ಷಸರೆಲ್ಲ ಮತ್ತೆ ಭೂಲೋಕದಲ್ಲಿ ಬೇರೆ ಬೇರೆ ವಿಧದಲ್ಲಿ ಜನ್ಮ ತಾಳಿ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲಗೊಳಿಸುತ್ತಿರುವುದನ್ನು ನೀವೇ ಕಾಣುವಿರಿ. ಹೌದೇನು? ಈಗಲೇ ನಮ್ಮ ದಿವ್ಯ ದೃಷ್ಟಿಯಿಂದ ನಾವು ನೋಡುತ್ತೇವೆ. ನಿಮ್ಮ ಮಾತು ಸತ್ಯನಾರದರೆ, ಅಧರ್ಮದಿಂದ ಭೂಲೋಕದಲ್ಲಿ ಅಟ್ಟಹಾಸ ಮಾಡುತ್ತಿರುವವರು ಅಸುರರೆಂಬುದರಲ್ಲಿ ಸಂದೇಹವೇ ಇಲ್ಲ. ಭೂಮಿಯನ್ನು ಅತಿಕ್ರಮಿಸಿ ಪೀಡಿಸುತ್ತಿರುವ ಆ ದುಷ್ಟರಿಂದ ಭೂದೇವಿ ಸಂತಾಪ ಪಡುತ್ತಿರುವಾಗ ಲೋಕಪಾಲಕರಾದ ನೀವು ಸುಮ್ಮನಿರುವುದು ತರವೇ? ಆದರೆ ಆ ಅಸುರರನ್ನು ಎದುರಿಸುವುದು ಹೇಗೆ ನಾರದರೆ? ಅದನ್ನು ಆ ಪಿತಾಮಹ ಬ್ರಹ್ಮನೇ ಬಲ್ಲ. ಅಂದರೆ ನಾವು ಪಿತಾಮಹನನ್ನು ಕಾಣಲೇಬೇಕಲ್ಲವೇ? ಹೌದು ದೇವತೆಗಳೇ, ಪಿತಾಮಹನು ನಿಮ್ಮ ನಿರೀಕ್ಷೆಯಲ್ಲಿದ್ದಾನೆ. ದೈತ್ಯರು ಉಪಟಳದಿಂದ ನೊಂದ ಭೂದೇವಿ ಪಿತಾಮಹನಲ್ಲಿ ಮೊರೆ ಇಟ್ಟಳು. ಭೂದೇವಿಯ ದುಃಖ ಪರಿಹಾರಕ್ಕೆ ಏನು ಮಾಡಬೇಕೆಂದು ಪಿತಾಮಹನು ನಿಮಗೆಲ್ಲ ಸೂಚನೆ ನೀಡಲಿದ್ದಾನೆ. ಈ ಕೂಡಲೇ ನೀವು ಸೃಷ್ಟಿಕರ್ತನ ಬಳಿಗೆ ಹೋಗಿ. ಹಾಗೆ ಆಗಲಿ ನಾರದ. ನಾರಾಯಣ ನಾರಾಯಣ. ಕಮಲಾಸನ ವಾಣಿಪತಿ ಚತುರ್ಮುಖ ಬ್ರಹ್ಮದೇವ ನಮೋ ನಮಃ, ನಮೋ ನಮಃ. ವಿಜಯೀ ಭವ, ವಿಜಯೀ ಭವ. ತಂದೆಯೇ, ಮುಂದೆ ನಡೆಯುವ ಸುರಾಸುರ ಯುದ್ಧದಲ್ಲಿ ಈ ದೇವತೆಗಳಿಗೆ ಜಯ ಸಿಗುವಂತೆ ಈಗಲೇ ಅವರಿಗೆ ಆಶೀರ್ವಾದ ನೀಡು. ಹೌದು ನಾರದ, ದೇವತೆಗಳಿಗೆ ಜಯವಾಗಲೇಬೇಕು. ದೇವತೆಗಳ ಜಯವೆಂದರೆ ಧರ್ಮದ ಜಯ. ಧರ್ಮಕ್ಕೆ ಜಯವಾದರೆ ಮಾತ್ರ ನನ್ನ ಸೃಷ್ಟಿಯ ಅಸ್ತಿತ್ವ. ನನ್ನ ಸೃಷ್ಟಿಯನ್ನು ಪಾಲಿಸುವ ಕರ್ತವ್ಯ ದೇವತೆಗಳದ್ದು. ಎಲ್ಲೆಲ್ಲಿ ಅಸುರರ ಅಟ್ಟಹಾಸ ಮೆರೆಯುವುದು ಅಲ್ಲೆಲ್ಲ ದೇವತೆಗಳು ಪ್ರವೇಶ ಮಾಡುವುದು ಅನಿವಾರ್ಯ. ಹೌದು ಪಿತಾಮಹ, ನಿನ್ನ ಮಾತು ಸತ್ಯ. ಅಸುರ ಸಂಹಾರ ಕಾರ್ಯಕ್ಕಾಗಿ ನಾವೇನೋ ಸಿದ್ಧರಿದ್ದೇವೆ. ಆದರೆ ಆ ದುಷ್ಟರ ಅಪಾರ ಸಂಖ್ಯೆಯನ್ನು ನೋಡಿದರೆ ಅದು ನಮ್ಮಿಂದ ಸಾಧ್ಯವೇ ಎಂಬ ಸಂದೇಹ ಮೂಡುತ್ತದೆ. ದೇವತೆಗಳೇ, ಆ ಚಿಂತೆ ನಿಮಗೆ ಬೇಡ. ಹಿಂದೆಲ್ಲ ಅಸುರರ ಆ ಅಟ್ಟಹಾಸ ಮೆರೆದಾಗ ಏನೆಲ್ಲ ನಡೆಯಿತು ಎಂಬುದನ್ನು ಒಮ್ಮೆ ಯೋಚಿಸಿ ನೋಡಿ. ವೇದಗಳನ್ನೇ ಕದ್ದು ಅಡಗಿಸಿಟ್ಟ ದೈತ್ಯನನ್ನು ಮಹಾವಿಷ್ಣು ಹೇಗೆ ಸಂಹರಿಸಿದ ಎಂಬುದನ್ನು ನೆನಪು ಮಾಡಿಕೊಳ್ಳಿ. ನಾನು ಯೋಗ ನಿದ್ರೆಯಲ್ಲಿದ್ದಾಗ ಹಯನೆಂಬ ರಾಕ್ಷಸ ನನ್ನ ಬಳಿ ಇದ್ದ ವೇದಗಳನ್ನು ಕದ್ದುಕೊಂಡು ಹೋದ. ಎಲ್ಲವೋ ದೈತ್ಯ, ವೇದವನ್ನು ಅಪಹರಿಸಿ ತಂದು ನೀರಿನಲ್ಲಿ ಬಂದು ಅಡಗಿ ಕುಳಿತಿರುವೆಯ? ಅಂದ ಮೇಲೆ ನಿನ್ನ ಸಂಹಾರ ನೀರಿನಲ್ಲೇ.